ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಳ್ಳೆ ಈ ಹೊರಗಡೆ ಬಂದು ಮತದಾನ ಮಾಡಿದ್ದಾರೆ. ಅದು ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ಅದು ವರದಾನ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಇದೆ. ಫೈನಲ್ ಆಗಿ ನಾನು ಮಾನ್ಯ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಹೇಳ್ತೀನಿ. ನಾವು ಮಾಡಿದಂತ ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ರಿ. ನಾವು 5-6 ವರ್ಷಗಳ ನಿರಂತರವಾಗಿ ಪ್ರೆಸ್ ಮೀಟ್ಗಳು ಮಾಡೋದ್ರಲ್ಲೂ ಕೂಡ ಪ್ರಚಾರವನ್ನು ಕೊಟ್ಟಿದ್ದೀರಿ. ನಮಗೆ ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ನನ್ನ ಪರವಾಗಿ ನಮ್ಮ ಪಕ್ಷದ ಪ್ರಮುಖವಾದ ಮುಖಂಡಗಳಾದ ಸತೀಶ್ ಜಾರಕಿಹೊಳಿ ಅವರು, ಅನಿಲ್ ಚಿಕ್ಕಮಾದು ಅವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಅವರೆಲ್ಲ ಬಂದು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿರುವಂಥದ್ದು. ಆಮೇಲೆ ಸಂಪೂರ್ಣವಾಗಿ ಪಾರ್ಲಿಮೆಂಟರಿ ಇನ್ಚಾರ್ಜ್ ವಹಿಸಿದ್ದಂತ ಪಿರಿಯಾಪಟ್ಟಣ ಕೆ ವೆಂಕಟೇಶ್ ಸಾಹೇಬರು ಬಹಳ ವ್ಯವಸ್ಥಿತವಾಗಿ, ಸಿಸ್ಟಮೆಟಿಕ್ ಆಗಿ ಚುನಾವಣೆಯನ್ನ ನಿಭಾಯಿಸಿದ್ದಾರೆ. ಎಲ್ಲ MLAಗಳು ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಕಾರ್ಡನ್ನ ಹಂಚುವಂಥದ್ದು ವ್ಯವಸ್ಥೆ ಮಾಡಿದ್ರು. ಮತದಾನ ಆಗೋಕ್ಕಿಂತ ಮುಂಚೆನೇನೆ ಏನೆಲ್ಲ ನಾವು ಜನಗಳಿಗೆ ನಾವು ಮಾಡಿದಂತ ವರ್ಕ್ ಅನ್ನ ತಲುಪಿಸ್ಬೇಕು, ಆ ತಲುಪಿಸುವಂಥದ್ದು ಬ್ರೋಚರ್ ಮೂಲಕ ಮನೆ ಮನೆಗೂ ಆ ಬ್ರೋಚರ್ನ ತಲುಪಿಸಿದ್ದು. ಮತದಾರನ ಭೇಟಿ ಮಾಡಿ ಖುದ್ದಾಗಿ ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡಿದ್ದು. ಬಹುತೇಕ 80-85% ಮಹಿಳೆಯರು ನಮ್ಮ ಪರವಾಗಿ 100% ಮತದಾನ ಮಾಡಿರುವಂಥದ್ದು ಕೂಡ ಕಂಡು ಬಂತು. ಅವ್ರಿಗೂ ನಾವು ವಿಶೇಷವಾದಂತ ಧನ್ಯವಾದಗಳನ್ನ ಹೇಳ್ತೀವಿ. ನಮ್ಮ ಕಾರ್ಯಕರ್ತರು ಬಹಳ ಪ್ರಮುಖವಾಗಿರುವಂತ ಕಾರ್ಯಕರ್ತರು, ನಮ್ಮ BM ರಾಮು ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ನಮ್ಮ ಗಿರೀಶ್, ಮಹೇಶ್ ಕೂತಿರೋರೆಲ್ಲ, ನಮ್ಮ ನಾಗೇಶ್ ಇವರೆಲ್ಲ 24/7 ನನಗೋಸ್ಕರ ಇವತ್ತಿಂದ ಅಲ್ಲ 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 24/7 ಕೆಲಸ ಮಾಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ. ನನಗೆ ಎಲೆಕ್ಷನ್ ಏಜೆಂಟ್ ಆಗಿರುವಂತವ್ರು ಮಂಜುನಾಥ್, ಹೆಸರು ಹೇಳಕ್ಕಾಗಲ್ಲ, ಒಬ್ರು ಹೆಸರು ಹೇಳಿರೋ ಒಬ್ರು ಬೇಜಾರಾಗ್ಬೋದು. ಇವ್ರಿಗಿನ್ನ ಜಾಸ್ತಿ ಕೆಲಸ ಮಾಡಿರುವಂತವ್ರು ತೆರೆಮರೆಯಲ್ಲಿರುವಂತವ್ರು ಇದ್ದಾರೆ. ಕೆಲವು ಸಂಘಟನೆಗಳು ಕೆಲಸ ಮಾಡಿದ್ದಾರೆ. ನನಗೆ ಅವ್ರಿಗೆ ಆಭಾರಿ, ರೈತ ಸಂಘದಕ್ಕೆ ನಾನು ಆಭಾರಿಯಾಗಿದ್ದೇನೆ, SDPI ಆಭಾರಿಯಾಗಿದ್ದೇವೆ, SDPI. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಮ್ ಆದ್ಮಿ ಪಾರ್ಟಿ, ಆಮೇಲೆ ರೈತ ಸಂಘ, ಕಮ್ಯುನಿಸ್ಟ್ ಪಾರ್ಟಿ, ಇವರೆಲ್ಲರಿಗೂ ನಾವು ದಲಿತ ಸಂಘಟ ಸಮಿತಿಗಳು, ಇವೆಲ್ಲರಿಗೂ ಎಲ್ಲರೂ ಒಂದಷ್ಟು ಪ್ರಗತಿ ಸಂಘಟನೆಗಳು, ಚಿಂತಕರು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡಿದ್ದಾರೆ. ನನಗೆ ಹೇಳಿದ್ದೇನೆ, ಅವರಾಗ ಅವ್ರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು, ಲಕ್ಷ್ಮಣರಿಗೆ ಬೆಂಬಲಿಸಿ ಅಂತ ಹೇಳಿರುವಂಥದ್ದು. ನಾನು ಬಹಳ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ವಿಶೇಷವಾದ ಅಭಿನಂದನೆ ನೀಡ್ತೀನಿ. ಅವರು ಯಾವ ಕೆಲಸಗಳಿದ್ರು ನಾನು ಮಾಡಿಕೊಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಸಂಪೂರ್ಣವಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೀನಿ. ಈಗಾಗಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿರೋ ರೀತಿ 100% 2 ಕಡೆ ನಾವು ಕಚೇರಿ ಓಪನ್ ಮಾಡ್ತೀವಿ. ನಾನು ಗೆದ್ರೆ ಒಂದು ಮೈಸೂರಲ್ಲಿ, ಇನ್ನೊಂದು ಕೊಡಗಿನಲ್ಲಿ. 15 ದಿವಸ ಕೊಡಗಲ್ಲಿ ಇರ್ತೀನಿ, 15 ದಿವಸ ಮೈಸೂರಲ್ಲಿ ಇರ್ತೀನಿ. ನಮ್ಮ MLAಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ. ನಮ್ಮ ಡಿಪ್ಯೂಟೆಡ್ MLAಗಳಿರ್ಬೋದು, ಹಾಲಿ ಇರುವಂತ MLAಗಳು ಸಾಕಷ್ಟು ಸಮಸ್ಯೆಗಳಿದಾವೆ. ಕೇಂದ್ರದಿಂದ ಒಂದಷ್ಟು ಅನುದಾನ ತರುವಂಥದ್ದು, ಕೇಂದ್ರದಲ್ಲಿ ಕೆಲಸ ಆಗುವಂತ ಒಂದಷ್ಟು ಸಮಸ್ಯೆಗಳಿದಾವೆ. ಅವೆಲ್ಲವನ್ನು ಸ್ಪಂದಿಸುವಂತ ಕೆಲಸವನ್ನ 100% ನಾವು ಮಾಡ್ತೀವಿ ಅಂತ ನಾನು ಮತ್ತೆ ಅಶ್ಯೂರೆನ್ಸ್ ಅನ್ನ ನಾವು ಮತದಾರ ಕೊಡ್ತೀವಿ. 24/7 ನಾವು ಕೈಗೆ ಸಿಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.